ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಅನುದಾನದಲ್ಲೇ ಅರ್ಧ ಕಿಲೋಮೀಟರ್ ಕರಡುಗೂರಿಂದ ಗಂಗಾಪುರಂ ರೋಡ್ ಹೋಗೋದು ಸಿಮೆಂಟ್ ರೋಡ್. ಎಷ್ಟು ಕಿಲೋಮೀಟರ್? 50 ಲಕ್ಷ. 10-15 ವರ್ಷಗಳ ನಿರೀಕ್ಷೆ ಸರ್. ಇದು ದಾರಿ ನಮಗೆ ಯಾರೂ ಮಾಡ್ಕೊಳ್ಳಿಲ್ಲ. ನಮ್ಮ ಮೇಡಮ್ನವ್ರಿಗೆ ಹೇಳೋ ಅಷ್ಟೊತ್ತಿಗೆ ನಮ್ಗೆ ಈ ದಾರಿ ಅನುಕೂಲ ಮಾಡಿಕೊಟ್ರು. ಮೇಡಮ್ನವ್ರಿಗೆ ನಮ್ಮ ಗ್ರಾಮಸ್ಥರ ಪರವಾಗಿ ಮತ್ತು ರೈತರ ಪರವಾಗಿ ತುಂಬ ಕೃತಜ್ಞತೆಗಳು. ಅದೇ ರೀತಿ ನಮ್ಮ ಎಲ್ಲ ಸೌಕರ್ಯಗಳು ಊರಿನಲ್ಲಿ ಏನು ಸೌಕರ್ಯ ಬೇಕಂದ್ರೂ ಎಲ್ಲ ಮಾಡಿಕೊಟ್ರು. ಗಂಗಮ್ಮ ದೇವಸ್ಥಾನದಲ್ಲಿ ಕಾಂಕ್ರೀಟ್ ರೋಡು, CC ರೋಡ್ ಆಗಲಿ, ಚರಂಡಿ ಆಗಲಿ, ರಸ್ತೆಗಳಾಗಲಿ, ಸ್ಟ್ರೀಟ್ ಲೈಟ್ ಆಗಲಿ ಎಲ್ಲನೂ ಅಷ್ಟೇ ನಮಗೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮ್ಮ ಮೇಡಮ್ನವರು. ಇದೇ ರೀತಿಯಿಂದ ಮುಂದೆನೂ ನಾವು ಮೇಡಮ್ ಕೈ ಬಿಡೋದಿಲ್ಲ ನಾವು ರೈತರು. ಇದು CRED ವಿಲೇಜ್ ಕನೆಕ್ಟಿಂಗ್ ರೋಡ್ಸ್ ಕರಡ್ಗೂರಿಂದ ಗಂಗಾಪುರಕ್ಕೆ ಆ ಭಾಗದ ಹಳ್ಳಿಗಳಿಗೆ ಕನೆಕ್ಟ್ ಮಾಡುವಂಥದ್ದು. ಅಲ್ಲಿ ಕನೆಕ್ಟ್ ಆಗೋದಕ್ಕೆ 3 ಕಿಲೋಮೀಟರ್ ಮೇಲಿದೆ. ಮೊದಲನೇ ಹಂತದ ದಾರಿ ಈಗ ನಾವು 650 ಮೀಟರ್ವರೆಗೆ ದಾರಿ ಮಾಡಿ ಇವತ್ತು ಮಾಡಿರೋ ಎಲ್ಲ ಪಂಚಾಯತಿಗಳದ್ದು ಕೂಡ ನಾವು ಇವತ್ತು 3 ಪಂಚಾಯತಿದು ಕವರ್ ಮಾಡಿದ್ದೀವಿ. ಜಕಾಸ್ಕುಪ್ಪ ಪಂಚಾಯತಿದು ರೋಡ್ ಮಾಡಿದ್ದೀವಿ. ಕ್ಯಾಸಂಬಳ್ಳಿಯಿಂದ ಒಂದು ರೋಡು, ಕ್ಯಾಸಂಬಳ್ಳಿಯಿಂದ ಬಿಲ್ಲೇರಹಳ್ಳಿಗೆ ಏನು ರಸ್ತೆ ಅದ್ರ ಮಾರ್ಗವಾಗಿ ಬಿಲ್ಲೇರಹಳ್ಳಿ ಮಾರ್ಗವಾಗಿ ಹೋಗುವಂಥ ರಸ್ತೆದು ಕೆಲವೊಂದು ಅದು ತುಂಬ ವರ್ಷಗಳ ಬೇಡಿಕೆ ಇತ್ತು. ಎಲ್ಲ ಒಂದೇ ಸತಿ ಮಾಡೋಕ್ಕಾದರೆ ಒಂದು ಪಂಚಾಯತಿದು ಎಲ್ಲ ಕೆಲಸ ಮುಗಿಸೋಕ್ಕಾಗಲ್ಲ. ಅದರಿಂದ 3-4 ಪಂಚಾಯತಿ ಈ ಸತಿ ನಾವು 7-8 ಪಂಚಾಯತಿದು ಕೆಲಸಗಳನ್ನ ತಗೊಂಡಿದ್ದೀವಿ. 6-7 ಕೋಟಿ ರಸ್ತೆ, 7 ಕೋಟಿ ಅನುದಾನ ಇದೆ. ಈ ಅನುದಾನದಲ್ಲಿ ಎಲ್ಲೆಲ್ಲಿ ಇವರು ರಸ್ತೆಗಳನ್ನು ಕೇಳಿದ್ರು, ಬೇಡಿಕೆ ಇತ್ತು, ರೈತರಿಗೆ ಮತ್ತು ಸ್ಕೂಲ್ಗೆ ಓಡಾಡುವಂಥವ್ರಿಗೆ ಸ್ಥಳೀಯವಾಗಿ ಸಮಸ್ಯೆಗಳಿಗೆ ಯಾವ ರಸ್ತೆ ಯೋಗ್ಯವಾಗಿ ಕನೆಕ್ಟಿಂಗ್ ರೋಡ್ಸ್ ಬೇಕಾಗಿತ್ತು ಅದರದ್ದು ಪ್ರಯತ್ನ ಇದೆ. ಅದರ ಮೊದಲನೇ ಹಂತದ ಪ್ರಯತ್ನ ಇದೆ. ಗುಣಮಟ್ಟದ ಕಾಮಗಾರಿ ಬಗ್ಗೆ ಮತ್ತೆ ಎಷ್ಟು ಬೇಗ ಇದು ಗುಣಮಟ್ಟದ ಕಾಮಗಾರಿ ಅಂದಾಗ ಈಗ ಕೆಲಸ ಮಾಡಿರುವಂಥ ಕಾಂಟ್ರಾಕ್ಟರ್ ಬಗ್ಗೆ ಒಳ್ಳೆ ಅಭಿಪ್ರಾಯನೇ ಹೇಳಿದ್ದಾರೆ. ಕೆಲಸ ಮಾಡಿಸ್ಕೊಂಡ್ಮೇಲೆ ನಾವು ಆಲ್ಮೋಸ್ಟ್ ಎಲ್ಲೆಲ್ಲಿ ಊರುಗಳಲ್ಲಿ ಕೆಲಸ ಆಗಿದೆ, ಮಾರ್ಸಂದ್ರದವ್ರು ಕಾಲ್ ಮಾಡಿದ್ರು, ಅಂಗ್ಲ ಅವ್ರು ಕಾಲ್ ಮಾಡಿದ್ರು, ಕೆಲವೊಂದು ಜಾಗದಲ್ಲಿ ಎಲ್ಲೆಲ್ಲಿ ಕೆಲಸ ಶುರು ಆಗಿದೆ ಮಾಡಿ ಹೋದ್ಮೇಲೆ ಕಾಲ್ ಮಾಡಿದ್ರು, ನಿಮ್ಮ ಕೆಲಸ ಆಗಿದೆ, ಈ ಮಟ್ಟದಲ್ಲಿದೆ, ಗುಣಮಟ್ಟ ಇದೆ ಅಂತಂದ್ಬಿಟ್ಟು ಅವರೇ ಮಾತಾಡಿದಾಗ ಕೆಲಸ ಚೆನ್ನಾಗಾಗಿದೆ ಅನ್ನೋವಂಥದ್ದು ಪಬ್ಲಿಕ್ ಯಾವಾಗೂ ಹಿಂದೆ ಕಾಲ್ ಮಾಡ್ತಾ ಇರಲಿಲ್ಲ. ಇವಾಗ ಮತ್ತೆ ನಿಮ್ಮ ಕೆಲಸ ಮುಗ್ದಿದೆ, ಈ ರಸ್ತೆ ಇದು ಸಿಮೆಂಟ್ ರಸ್ತೆ ಮುಗ್ದಿದೆ, CC ರೋಡ್ ಮುಗ್ದಿದೆ ಅಂತಂದ್ಬಿಟ್ಟು ಅವರೇ ಕಾಲ್ ಮಾಡೋ ಅಂಥದ್ದನ್ನು ನಾನು ನೋಡ್ತಾ ಇದ್ದೀನಿ ಇತ್ತೀಚೆಗೆ. ಕ್ವಾಲಿಟಿಗೆ ಜಾಸ್ತಿ ನಾವು ಒತ್ತು ಕೊಡ್ತಾ ಇದ್ದೀವಿ. ಗ್ರಾಮೀಣ ಭಾಗದಲ್ಲಿ ಅವ್ರಿಗೆ ತೊಂದರೆ ಆಗಬಾರ್ದು, ಪದೇ ನಾವು ಅನುದಾನ ತರೋಕ್ಕಾಗಲ್ಲ ಅಂದ್ಬಿಟ್ಟು ಕ್ವಾಲಿಟಿ ಕೆಲಸ ತಗೊಳ್ಳಿ. ಎಷ್ಟು ಡಿಸ್ಟೆನ್ಸ್ ಮಾಡ್ತೀರಾ, ಕವರ್ ಮಾಡ್ತೀರಾ ಮುಖ್ಯ ಅಲ್ಲ, ಎಷ್ಟು ರೋಡ್ ಮಾಡ್ತೀವೋ ಅಷ್ಟು ಕ್ವಾಲಿಟಿ ವರ್ಕ್ ಆಗಲಿ ಅನ್ನೋದು. ಕಾಲಮಿತಿ ಏನದು? ಪೂರ್ಣಂದನಾದೇ ಮಧವ್ಯೋ ಸಾಮೇತೆ ಏಕದಾ ಬ್ರಹ್ಮಣ ವಹರತೆ ಏಕದೈವ ಯಜಮಾನ ಆಯುಸ್ತೇಜೋ ದದಾದೆ ಉದ್ಧೇ ಪಸ್ವಾಯೇ ಬಹ್ವಿಜಾಯೇ ಬಹುವೀರ್ಯಾಯೇ ಬಹುಅಸ್ತಿಗಾಯೇ ಬಹುರಾಜಪೌರುಷಾಯ ಸುಮಂಗಳಂ ಹಿರಣ್ಯಪಾತ್ರಂ ಮಧೋ ಪೂರ್ಣಂದನಾದೇ ಮಧವ್ಯೋ ಸಾಮೇತೆ ಏಕದಾ ಬ್ರಹ್ಮಣ ವಹರತೆ ಏಕಮಾಲಗೆ ಅನುಕೂಲ್ಯತೇನ ಆಯುಷ್ಯ ದೇವತಾ ಅನುಕೂಲ್ಯತಃ ಸಿದ್ಧಿಃ ರಸ್ತುಃ ಜಗತ್ಕಾರಿಣಿ ನಮೋ ನಮಯಾವಿತಾಂಜಲಿಂ ನಾನಾ ವಿಧ ಪರಿಮಳ ಪತ್ರ ಪುಷ್ಪಾಂಜಲಿಂ ಸಮರ್ಪಯಾಮಿಮ್ಮ. ಜೈ ಇಂದಿರಾ ರಮಣ ಗೋವಿಂದ, ಕಟ್ಲಾಛವರದ ಗೋವಿಂದ, ರಾಮಾನಿ ಪಾದಮೇ ಗತಿ ಗೋವಿಂದ, ಏಡುಕೊಂಡಲವಾಡ ವೆಂಕಟರಮಣ ಗೋವಿಂದ. ಊರಿಗೆ ದಾರಿ ಗ್ರಾಂಟ್ ಆಗಿದೆ. ಆ ಗ್ರಾಂಟ್ ಇಂದ ಯಾರು ಟೆಂಡರ್ ಮಾಡಿದಾರೋ ಅವ್ರು ಬಂದಿದ್ದಾರೆ ಇವಾಗ ಕೆಲಸ ಮಾಡೋದಕ್ಕೆ. ಊರಿಗೆ ಜವಾಬ್ದಾರಿಯಿಂದ ಹೇಳೋದು ನನ್ನ ಧರ್ಮ, ಅದನ್ನ ಮಾತಾಡಿ. ಈಗ ಒಬ್ಬ ರೈತರು ಬಂದು ನಾವು ದಾರಿ ಬಿಟ್ಟು ಕೊಡ್ತೀವಿ, ನಮ್ಗೆ ಊರಿಗೆ ದಾರಿ ಸೌಕರ್ಯನೇ ಮುಖ್ಯ ಅಂದ್ರೆ ಇನ್ನೂ 4 ಜನ ಅದೇ ತರ ಸರ್ಕೊಂಡ್ರೆ ಊರಿಗೆ ಸ್ವಲ್ಪ ಯೋಗ್ಯವಾಗಿರುವಂತ ರಸ್ತೆ ಆಗುತ್ತೆ. ಅದಕ್ಕೆ ನೀವೆಲ್ಲ ಸಹಕಾರ ಮಾಡಿ ಊರವರು. ಬೇರೆ ವಿಚಾರ ಇದು ಈ ಸಂದರ್ಭದಲ್ಲಿ ಮಾತಾಡ್ತೀವಿ. ಬೇರೆ ಏನಾದ್ರು ಇದ್ರೆ ಬನ್ನಿ ನೀವು, ಅಥವಾ ನನ್ನನ್ನು ಮತ್ತೆ ಕರ್ಸ್ಕೊಳ್ಳಿ. ದಾರಿ ಆದ್ಮೇಲೆ ಮತ್ತೆ ಬನ್ನಿ, ಅಲ್ಲಿ ಬರ್ತೀನಿ. ಇದುವರೆಗೂ 100 ಸಲ ಬಂದು ಹೋಗಿರೋದು ಮಶಾನಕ್ಕೆ ದಾರಿ ಕೇಳ್ತಾ ಇರೋದು. ಅದಕ್ಕೋಸ್ಕರ
ಏನ್ ಮಾಡ್ತಾರೆ, ಏನೋ ಕೆಲಸಕ್ಕೆ ನಾವು ಬರ್ತೀವಿ, ಊರವರು ಏನೋ ಇದ್ದಾಗಿಂದ ಸ್ಮಶಾನ ಇಲ್ಲದೆ ಊರಿನ ದಾರಿ ಇಲ್ಲದೆ ಯಾವ ಊರು ಇರಲ್ಲ. ಒಂದೊಂದ್ ಸಂದರ್ಭ ಏನಾಗುತ್ತೆ ಅಂದ್ರೆ, ನಾವು ಏನೋ ಒಂದ್ ಕೆಲಸ ಮಾಡಿ ಅಥವಾ ಮಾಡಿದೀವಿ ಅಂತ ಊರಿಗೆ ಬಂದಿರ್ತೀವಿ, ಆ ಕೆಲಸ ಈ ಸೌಕರ್ಯ ಇದೆ, ಇದನ್ನ ಮಾಡಿದೀವಿ, ಇನ್ನ ಒಂದೋ ಎರಡೋ ಮಾಡೋದ್ ಬಾಕಿ ಇದೆ ಅಂತ ಹೇಳಕ್ ಬಂದಿರ್ತೀವಿ. ಅವರಿಗೆ ನಾವ್ ಏನ್ ಕೆಲಸ ಮಾಡಿದೀವಿ ಅದ್ರ ಬಗ್ಗೆ ಗಮನನೇ ಇರಲ್ಲ, ಬೇರೆ ವಿಚಾರಗಳನ್ನೇ ದೊಡ್ಡದ್ ಮಾಡ್ತಾ ಇರ್ತಾರೆ. ಒಂದಿನ ಇವ್ರು ಯಾರಾದ್ರೂ ಕಾಣಿಸ್ಕೊಂಡು ನನ್ಗೆ ಊರಿಗಿಂತದ್ ಬೇಕು, ನೀವು ನಮ್ಮ ಊರಿಗೆ ಬನ್ನಿ, ನಾಳೆ ಬನ್ನಿ ಅಥವಾ ವಾರ ಬಿಟ್ಟು ಬನ್ನಿ, ಇಂಥ ಸಮಸ್ಯೆ ಇದೆ ಅಂದ್ರೆ ಖಂಡಿತ ಬರ್ತೀನಿ. ಬಂದಾಗ ಆ ಕೆಲಸ ಮರ್ತೋಗ್ತಾರೆ, ಏನ್ ಕೆಲಸ ಆಗಿದೆ ಅಂತ ತಿಳ್ಕೊಳ್ಳಲ್ಲ. ಈ ಊರಿಗೆ ಒಂದು 250-300 ಮೀಟರ್ ರಸ್ತೆ ಆಗಿದೆ, ಒಂದು 100 ಮೀಟರ್ ಬಿಟ್ಟಿದೆ, ಅದನ್ನು ಸೇರ್ಸ್ ಮಾಡಿ ಇಲ್ಲ, ಅದ್ರ ಬಗ್ಗೆ ಗಮನ ಇಲ್ಲ. ನಾವೇ ಇವ್ರನ್ನ ಹುಡ್ಕೊಂಡ್ ಬಂದಾಗ ಅವ್ರಿಗೆ ದೂರದೃಷ್ಟಿ ಕಡಿಮೆ, ಯೋಚನೆನೇ ಬೇರೆ. ಯಾಕೆ ಅಂದ್ರೆ ಇನ್ಯಾರೋ ಮೇಲೆ ವಿಚಾರವಾಗಿ ಊರಲ್ಲಿ ಕೋಪ ಇರುತ್ತೆ, ಅದನ್ನೇ ರಂಪ ಮಾಡಿ ಹೋಗೋಣ ಅನ್ನೋ ಪರಿಸ್ಥಿತಿಯಲ್ಲಿ ಇರ್ತಾರೆ. ನಾವು ರೈತರನ್ನ ಇವ್ರನ್ನ ಬಹಳ ಅಭಿಮಾನದಿಂದ ಗೌರವದಿಂದ ನೋಡುವಂತ ಜನ. ಒಂದ್ಸತಿ ಊರುಗಳಿಗೆ ಸೌಕರ್ಯ ಆಗುವಾಗ ಅನುಕೂಲವಾಗಿ ಮಾಡಿಸ್ಕೊಳ್ಳಿ, ಏನ್ ಯೋಗ್ಯವಾಗಿ ಕೆಲಸ ಮಾಡಿಸ್ಕೊಳ್ಳಿ ಅನ್ನೋದು ಒಂದೇ ನಂದು ಒತ್ತಾಯ. ಇದನ್ನ ಮಾಡಿಸ್ಕೊಂಡು ಒಂದು ವಾರ ಬಿಟ್ಟು ಬನ್ನಿ ಅಂದ್ರೆ ನಾನೇ ಬರ್ತೀನಿ, ನಾನೇ ಊರಿಗೆ ಬರ್ತೀನಿ. ಇನ್ನೇನು ಸೌಕರ್ಯ ಬೇಕು, ಇನ್ನೇನು ಬಿಟ್ಟೋಗಿದೆ, ಇನ್ನೇನು ಕೊದು ఉంది ಅದು చేస్తారు. ಮತ್ತೆ ಅಕಾಲಿಕ ಮಳೆಯಲ್ಲಿ ಮೊನ್ನೆ ಎಷ್ಟೋ ರೈತರಿಗೂ ಬೆಳೆ ನಷ್ಟ ಆಗಿತ್ತು. ಆ ಬೆಳೆಗೆ ತೋಟಗಾರಿಕೆ ಇಲಾಖೆಯವರು ಮತ್ತು ರೆವಿನ್ಯೂ ಇಲಾಖೆಯವರು ನಾವು ಬಂದು ಹೋದ್ಮೇಲೆ ಹೆಚ್ಚಿಗೆ ಜಕಾಸ್ತುಪ ಪಂಚಾಯಿತಿ, ಸಂಗಾಲದಲ್ಲಿ ಪಂಚಾಯಿತಿ, ಶ್ರೀನಿವಾಸಚಂದ್ರ, ಕರಡ್ಗೂರು, ಆಮೇಲೆ ಸುಂದರಪಾಳ್ಯ, ಈ ಭಾಗದಲ್ಲಿ ತುಂಬ ಜನ ರೈತರ ಬೆಳೆ ನಷ್ಟ ಎಲ್ಲ ಆದಷ್ಟು ಜಾಯಿಂಟ್ ಸರ್ವೆ ಮಾಡಿದ್ದಾರೆ. ಡಿ ಸಿ ಹಂತದಲ್ಲಿ ಒಂದು NDRF ಫಂಡಲ್ಲಿ ತಗೋಬೇಕು ಅಂತ ಒಂದು ಅವಕಾಶ ಮಾಡಿದ್ದಾರೆ. ಇನ್ನೊಂದು ಮಾವುದು, ಅದ್ರದ್ದು ಏನೇನು ಪ್ರೊಸೀಜರು, ಸರ್ಕಾರ ಏನು ಬೆಂಬಲ ಸೂಚಿಸ್ತಾ ಇದೆ ಈ ಭಾಗದ ರೈತರಿಗೆ, ಮಾವು ಬೆಳೆಯುವಂಥವ್ರಿಗೆ ಏನು ನಿರ್ಧಾರಕ್ಕೆ ಬಂದಿದ್ದಾರೆ ಅಂತಂದ್ರೆ ಅದನ್ನು ಕೂಡ ಇನ್ನೊಂದು ಬರೋ ವಾರದಲ್ಲಿ ನಾವು ಯಾವ ರೈತರು ಮಾವು ಬೆಳೆದಿದ್ದಾರೆ, ಜಾಸ್ತಿ ನಷ್ಟ ಅನುಭವಿಸಿದ್ದಾರೆ, ಆ ರೈತರ ಜಾಗದಲ್ಲಿ ಸರ್ಕಾರದ ಯೋಜನೆ ಹೇಳ್ತೀವಿ. ಇದು ಹಿಂದೆ ನಾನು ಈ ಭಾಗಕ್ಕೆ ಒಂದು 2 ಸತಿ ವಿಸಿಟ್ ಮಾಡಿದ್ದೆ. ಬೆಳೆ ನಷ್ಟ ಆಗಿತ್ತು, ಬಾಳೆ ಜಾಸ್ತಿ ನಷ್ಟ ಆಗಿತ್ತು ಅಕಾಲಿಕ ಮಳೆಯಿಂದ. ಆ ಥರದ್ದು ಒಂದು ಪರಿಹಾರ ಸರ್ಕಾರದ ಯೋಜನೆ ಥರ NDRF ಅಲ್ಲಿ DC ಅಂತ ಅಕೌಂಟಲ್ಲಿ ಇವರಿಗೆ ಪರಿಹಾರ ಸಿಕ್ಕಿದೆ. ಬಾಳೆ ಇರ್ಬೋದು, ಏನೇ ಬೆಳೆ ನಷ್ಟ ಆಗಿದ್ರು ಕೂಡ ಇಬ್ಬರು ಜಾಯಿಂಟ್ ಸರ್ವೆ ಮಾಡ್ತಾರೆ, ರೆವಿನ್ಯೂ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ತಗೊಂಡಿದ್ದಾರೆ. ಯಾರ್ದಾದ್ರೂ ತಪ್ಪೋಗಿದ್ರೆ ಅವ್ರು ಸೇರಿಸ್ತೀವಿ ಅವ್ರದ್ದು ಕೂಡ. ಅದು ಬೇರೆ ಅಕಾಲಿಕ ಮಳೆಯಿಂದ ಬೆಳೆ ನಷ್ಟ ಆಗಿರೋರಿಗೆ ಬೇರೆ ಸ್ಕೀಮು. ಮಾವಿನ ಬೆಳೆಗೆ ನಷ್ಟ ಆಗಿರೋದಕ್ಕೆ ಸರ್ಕಾರ ವಿಶೇಷವಾಗಿ ಒಂದು ಪ್ಯಾಕೇಜ್ ಮಾಡಿದೆ. ಈ ಭಾಗದ ರೈತರಿಗೆ ಅಂದರೆ ಮಾವು ಬೆಳೆಗಾರರಿಗೆ ಒಂದು ವಿಶೇಷವಾಗಿರುವಂಥ ಒಂದು ಆ್ಯಪ್ನ ಇದು ಮಾಡಿದ್ದಾರೆ. ಅದ್ರ ಮುಖಾಂತರ ಇವರು ಅದಕ್ಕೆ ಒಂದು ಪರಿಹಾರ ಹುಡುಕಿದ್ದಾರೆ. ಅದನ್ನು ನಾನು ಮುಂದಿನ ವಾರದಲ್ಲಿ ಮಾವು ಬೆಳೆ ಯಾರ್ದು ಭಾಳ ನಷ್ಟ ಇದೆ ಆ ಜಾಗದಲ್ಲೇ ಹೇಳ್ತೀನಿ. ಇದು ಬೇರೆ ಬೆಳೆ. ಮೊನ್ನೆ ಕಳೆದ ತಿಂಗಳಲ್ಲಿ ನಾವು ಪ್ರವಾಸ ಮಾಡಿದಾಗ ಎಷ್ಟೊಂದು ಬೆಳೆಗಳು ಮಳೆಗೆ, ಗಾಳಿಗೆ, ಇದೇನದು ಆಲಿಕಲ್ ಮಳೆ ಬಿದ್ದು ಈ ಥರ ಎಲ್ಲ ನಷ್ಟ ಆಗಿತ್ತಲ್ಲ, ಅದು ರೈತರಿಗೆ. ಇಂಥ ವಿಚಾರಗಳ ಬಗ್ಗೆ ಗಮನ ಹರಿಸಿ ಏನು ನಮ್ಮ ಕೈಯಲ್ಲಿ ಮಾಡ್ಸೋಕ್ಕಾಗತ್ತೆ ಸರ್ಕಾರಿ ಯೋಜನೆಗಳನ್ನ ಖಂಡಿತ ನಿಮ್ಮ ಮನೆ ಬಾಗಿಲಿಗೆ ತಗೊಳ್ಳಿ. ಪ್ರತಿ ಹಂತದಲ್ಲೂ ಊರಲ್ಲಿ ನೀವಂದರೆ ಗೌರವ, ವಿಶೇಷವಾಗಿ ನಾವು ಬೆಳಗ್ಗೆ ನಿಮ್ಮ ಕಷ್ಟ ನೋಡೋಣ ಅಂತ ಬರ್ತೀವಿ. ನೀವು ಯಾವುದೋ ಒಂದು ಸಣ್ಣ ವಿಚಾರ ಇಟ್ಕೊಂಡು ಆ ಸಮಯನೇ ಕಳಿಬೇಡಿ. ಈ ಊರಾದ್ಮೇಲೆ ನಾನು ಮತ್ತೆ ಇನ್ನೂ ಒಂದು ಊರಿಗೆ ಹೋಗ್ಬೇಕಾಗತ್ತೆ. ನಿಮಗೆ ಎಷ್ಟು ವಿಚಾರ ಇರುತ್ತೆ ಬರೀರಿ, ಬರ್ಕೊಡಿ. ಇಲ್ಲ ಬರ್ಕೊಡೋಕ್ಕಾಗಲಿಲ್ಲ ಅಂದರೆ ಈ ರಸ್ತೆ ಆದಮೇಲೆ ಮತ್ತೆ 2 ದಿನ ಬಿಟ್ಟು ಬನ್ನಿ, 10 ದಿನ ಬಿಟ್ಟು ಊರಿಗೆ ಬನ್ನಿ, ನಾವೆಲ್ಲ ಊರವ್ರು ಮಾತಾಡೋದಿದೆ ಅಂತಂದರೆ ಖಂಡಿತ ಬರ್ತೀನಿ. 1 ಗಂಟೆ ಕಾಲ ಊರಲ್ಲಿ ಕುತ್ಕೊಂಡು, ಊರು ಅಂದಮೇಲೆ ಊರು ಹುಟ್ಟಿದಾಗಿಂದ ದಾರಿದೋ, ಸ್ಮಶಾನದ ದಾರಿದೋ, ಯಾರೋ ಒತ್ತುವರಿ ಆದರೂ ಪ್ರತಿ ಊರಲ್ಲಿ, ಪ್ರತಿ ಮನೆಯಲ್ಲೂ ಸಮಸ್ಯೆ ಇದ್ದ ಊರಲ್ಲೂ ಸಮಸ್ಯೆ ಇರುತ್ತೆ. ಆದರೆ ಬಗೆಹರಿಸ್ಕೊಳ್ಳೋ ಪ್ರಯತ್ನ ಮಾಡೋಣ, ಯಾರ ಮೇಲೆ ಕೋಪ ಇಲ್ಲ. ನಾವು ನೀವಂದ್ರೆ ರೈತನ್ನ ಗೌರವವಾಗಿ ನೋಡೋ ಅಂತ ಬದುಕಾಗಬೇಕು. ನಾವು ರೈತರನ್ನೇ ಭಾಳ ಗೌರವವಾಗಿ, ಅವ್ರ ಜೀವನನ, ಅವ್ರ ಬದುಕನ್ನ, ಅವ್ರನ್ನ ನಾವು ಭಾಳ ಯೋಗ್ಯವಾಗಿ ನೋಡೋ ಅಂತ ಇದು ಆಗಬೇಕು. ಅದನ್ನು ರೂಢಿಸ್ಕೋಬೇಕು ನಾವು. ಅದು ತುಂಬ ಮುಖ್ಯ ಆಗಬೇಕು. ರೈತರ ಬದುಕು ನಾಳೆ ಭವಿಷ್ಯ, ದೇಶಕ್ಕೆ ಒಂದು ಭವಿಷ್ಯನ ಕಟ್ತೀರ. ಅನ್ನ ಕೊಡೋದು ಅಂದರೆ ಏನು ಸುಮ್ಮನೆ ಅಲ್ಲ.
ಅದಕ್ಕೆ ಪ್ರತಿದಿನನೂ ಊರುಗಳಲ್ಲಿ ಬೇರೆ ವಿಚಾರಕ್ಕೆ ಜಾಸ್ತಿ ಸಮಯ ಕೊಡ್ತೀರಾ, ಇಲ್ಲ ನಮಗೆ ನೀವಂದ್ರೆ ವಿಶೇಷವಾಗಿರೋ ಗೌರವ ಇದೆ, ಆ ಗೌರವದಿಂದಾನೇ ನಾವು ನಿಮ್ಮನ್ನು ಹುಡ್ಕೊಂಡ್ ಬರ್ತೀವಿ. ಸರ್ಕಾರಿ వీళ్ళు చెప్పరు, ఆనంద్ మూర్తి అని చెప్పరు, ఇంకెవరో ఊర్లో పెద్దోళ్ళు అర్థం కొదువు ఉంది, అది ఈ పక్క దావైంది, ఆ పక్క దావైంది, మద్యంలో ఇచ్చిపోయింది. మద్యంలో మీరు ఎంత కావాలో మీరు చేపించుకోండి, మీరు మీ అందరి సౌకర్యం. పొద్దున్న వేస్తే నీకు నీ జమీన్కి పోయేకి, ఆయన జమీన్కి పోయేకి, వీళ్ళ జమీన్కి పోయేకి, దీంట్లో మాది ఏమీ లేదు. ఇదే దాన్ని ఆ రోడ్ ఇంకా ఆ రోడ్కి మీరు యాడ్ కావాలో మీరు చెప్పండి. మీరు చెప్పినాకే మీరు మాకు తెలియదు ఊరికి వచ్చేవాడికి. ఫస్ట్ జైల్ రోడ్ వేసుకుడి అబ్బాయి చెప్పినాను చిన్నప్ప సర్వే వేసినాక నీది ఎంత ఉండి వేసుకుంటుంది, అదంతా ఫీల్ నెంబర్ కాబట్టి వాళ్ళు వేసుకొని వచ్చింది, ఇదంతా సర్వే నెంబర్ ఉండేది. ఇది నేను ఒక అడియన్ జాస్తి ఇడుస్తా రోడ్డుకి, ఒక అడియన్ జాస్తి ఇడుస్తాను, నాది అర్థం పక్కల వాళ్ళ అర్థం పోనీ మాకు రోడ్డు కావాలి కదా నేను చెప్తా ఉండేది. చెప్పినాను లేదు అడుగు, జల్లు వేసినప్పుడు నీకనే చెప్పినాను. అప్పుడు ఇప్పుడు సద్య జల్లు వేస్తాను నాకు ఇప్పుడు 2 ఏళ్ళు ఇంకా చెప్పిండేది చిన్న. ఇది ఊరు సమస్య, ఊరికి ఆ రోడ్ కావాలా ఎట్లు కావాలా అనే విచారంలో చూడన్నా నువ్వు నీ బాధ చెప్పినావు. ఊరోళ్ళందరూ కూర్చొని ఈ కొద్దు ఉండిపోయిండే దావని ఎప్పుడు వేసుకోవాలా అంటే మీరు ఫస్ట్ ఊర్లో ఉండేవాళ్ళు ఈ పొద్దు రేపు కూర్చోవాలా. ఊరికే దావ్ చేస్తా ఉండేది, ఊరితో పని లేదంటే అట్లా చెప్పే పని లేదు. మేము పెట్టినాము మాకు రోడ్డు కావాలా. ఇప్పుడు నేను ఇంకొక జమీన్లో నేర్పేయాలదా, నా జమీన్లో ఇంకొకటి పోయాలదా, అట్లా పోతాడు. ఊరోళ్ళతోవే పని ఉండేది, ఊరోళ్ళ కోసమే ఈ దావ్ చేస్తా ఉండేది. నా కోసం ఈ దావు కాదు, నా కోసమో ఆనంద్ మూర్తి అనుకో వాళ్ళ చుట్టాల కోసమో ఈ దావు కాదు, ఊరికే సౌకర్యం కోసం చేస్తా ఉండేది. ఊరు సౌకర్యంకే దావు చేస్తా ఉండలేదు. నంబర్ కదా ఆపద్ది చెప్పింది కదా, ఎలా తొందర చత్తడా మేడం తక్కదామో మేడం చెప్పించి ఫోన్ వేపిస్తామని ఓ మాట మనం చెప్పినాడా, ఓ మాట మనం చెప్పినాడా? పేపర్లు ఉన్నాయి చూపిస్తా. అన్నదమ్ములే ఆ పక్క ఈ పక్క ఉండేది కూడా, మీ అన్నదమ్ములే ఉండారు ఆ పక్క ఈ పక్క. ఈ దావ అంటే అన్నదమ్ములే ఉండారు. ఇది నకాష్ రోడ్ కాదంటేను ఆ కాలం ఇంకా రూఢి దావ, మీరందరూ దావ చేసుకోవచ్చినారు. ఈ దావలో పారాడేది రూట్ చేసుకోవచ్చినారు. దానికోసము మీలా ఊర్లో మీరు పెద్దోళ్ళు ముందరికి వేసుకొని సర్వే చేపించేది ఏమీ టైం తీసుకునేలే, చేపిస్తాం. అది మీ సౌకర్యం. చేపించినాక నేనేం కానీ మాట్లాడతా సర్వే అయినాక నేను మాట్లాడతా ఉంటాను, నిజంగా ఉంటాను. మాట్లాడిపోతే ఆ పడుతుంది. ఇప్పుడు 10 మంది చెప్తా ఉండలేదా? ಆಯ್ತಪ್ಪ, ಸರ್ವೆ ಮಾಡಿ ಊರವ್ರಿಗೆ ಸರ್ವೆ ಮಾಡಿ ಈ ದಾರಿನ ಸರ್ವೆ ಮಾಡ್ಕೊಂಡು ಜಾಗ ಬಿಟ್ಕೊಳ್ಳೋದ ದಾರಿ ಮಾಡ್ಕೊಂಡು ರೈತರಿದ್ದಾರೆ. ಎಲ್ಲರಿಗೂ ದಾರಿ ಅವಶ್ಯಕತೆ ಇದೆ. ನಕಾಶೆಯಲ್ಲಿ ಇಲ್ಲ ಅಂದ್ರು ಎಲ್ಲಾ ರಸ್ತೆನೂ ನಕಾಶೆಯಲ್ಲೇ ಇರಲ್ಲ. ಕೆಲವೊಂದು ರಸ್ತೆ ರೂಢಿ ರಸ್ತೆ ಆಗಿರುತ್ತೆ. ರೂಢಿ ರಸ್ತೆ ಅಂದ್ರೆ ಇಡೀ ಊರವರೇ ರೂಢಿ ಮಾಡ್ಕೊಂಡಿರ್ತಾರ ಆ ರಸ್ತೆ ಹೋಗಿ ಬರೋದಕ್ಕೋಸ್ಕರ. ಅಂತ ರಸ್ತೆಗಳನ್ನ ಸೌಕರ್ಯ ಮಾಡ್ಕೊಡ್ಬೇಕಾಗತ್ತೆ. ಈಗ ರೈತರು ಬೆಳೆ ಬೆಳೆದಾಗ ಅವ್ರಿಗೆ ರಸ್ತೆ ಅವಶ್ಯಕತೆ ಇರುತ್ತೆ. ಇವತ್ತು ಅವ್ರ ಗಾಡಿಯಲ್ಲಿ ಓಡಾಡ್ತಾರೆ, 2 ವೀಲರಲ್ಲಿ. ಬೆಳೆ ಬೆಳೆದಾಗ ಟ್ರ್ಯಾಕ್ಟರ್ ಬರ್ಬೇಕಾಗತ್ತೆ. ಆ ನೋವು ಇವಾಗ ಅರ್ಥ ಆಗ್ತಾ ಇಲ್ಲ. ಅವ್ರು ದುಡ್ಡು ಕಟ್ಟಿದ್ದಾರೆ, ಬಿಡ್ತೀನಿ, ಅವ್ರದ್ದು ಜಾಗ ಸರ್ವೆ ಆದ್ರೆ ಬಿಡ್ತೀನಿ ಅಂತ. ಒಬ್ಬರ ಸಮಸ್ಯೆಗೋಸ್ಕರ ದಾರಿನ ನಿಲ್ಸೋದು, ದಾರಿನ ಮಾಡೋದು ಮಾಡಕ್ಕಾಗಲ್ಲ. ಆದ್ರೂ ಊರವ್ರು ಒಂದು ನಿರ್ಧಾರ ತಗೊಳ್ಳೋರ್ಗು ಇವತ್ತೇ ಈ ಕೆಲಸ ಮಾಡಿ ಅಂತ ನಾನು ಹೇಳಲ್ಲ. ಊರಲ್ಲಿ ದೊಡ್ಡವರು ಈ ರಸ್ತೆ ಬೇಕು ಅನ್ಕೊಳ್ಳೋಂಥ ರೈತರು, ಆ ಕಡೆ ಈ ಕಡೆ ಬೆಳೆ ಇಡೋರು, ಅವ್ರು ಯೋಚನೆ ಮಾಡಿ ಒಂದು ನಿರ್ಧಾರ ಹಂಗನ್ಬಿಟ್ಟು ಅವ್ರು ಸರ್ವೆ ಆಗ್ಬಾರ್ದಂತಲ್ಲ, ಅವ್ರದ್ದು ಸರ್ವೆನೂ ಆಗಿ ಎಲ್ಲಾನು ಸೌಕರ್ಯವಾಗಿ ಅವ್ರಿಗೆ ಅನಾನುಕೂಲ ಇದ್ರೆ ರಸ್ತೆ ಮಾಡ್ಕೊಳ್ಳಿ. ಅವ್ರಿಗೆಲ್ಲ ಸೌಕರ್ಯ ಇದ್ರೆ ನಾವು ಮೇಲ್ ಬಿದ್ದು ಕೆಲಸ ಮಾಡೋದು ಬೇಡ.
नित्यमनोमनीयते धनं धान्यं बहुपुत्रलाभं दीर्घमायुः दीर्घसुमङ्गली भव लक्ष्मी अनुग्रह कृपकटाक्ष सिद्धिरस्तु।